ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನು ಹೇಳೋಕ್ಕಾಗ್ತದೆ. ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿದ್ದಾರೆ. ಆಯ್ತು, ಅದು ಏನೇನು ಕಾರಣಗಳಿರ್ಬೋದು. ಕೋರ್ಟ್ ಇದೆ, ನಿಮ್ಮದೇ ಸರ್ಕಾರ ಇದೆ ಮೇಲ್ಗಡೆ, ಏನಿದೆ ಅದು ಕಾನೂನಾತ್ಮಕವಾಗಿ ಮಾಡಿ. ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಟೋಲ್ ಕಟ್ಟಬೇಕಾ ಬಿಡಬೇಕಾ, ಕೋರ್ಟ್ ಆರ್ಡರ್ ಇದೆ ಅಂತ ಕೆಲವು ಜನ ಹೋಗಿ ಅಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಸ್ಟೇ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಆ್ಯಸ್ ಅ ಮಿನಿಸ್ಟರ್ ದೇ ಶುಡ್ ನಾಟ್ ಸ್ಪೀಕ್ ಲೈಕ್ ದಿಸ್ ಅಷ್ಟೇ. ನೋಡಿ, ಅದೇ ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು, ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ಅದು ನಿಷ್ಕ್ರಿಯವಾಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸಿದ್ದು, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾಯಿದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚೀಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗಲಿ, ಇದು ಮಾಡೋದಾಗಲಿ, ಆ ಮಿಸ್ಚೀಫು ಇದೆ. ಸೊ ಅವೆಲ್ಲನೂ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟ್ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ನೋಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ನೀವು ಹೇಳ್ದಂಗೆ ಮುಂಚೆ ಕ್ರೈಮು CBDಗೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿಗೆ ಭಾಳ ಲಿಮಿಟೆಡ್ ಇರ್ತಾಯಿತ್ತು. ಆದರೆ ಈಗ ORR ಇಂದ STT ಇಂದನೂ ಕೂಡ ನಾವು ಹೊರವಲಯದಿಂದ ಒಳಗಡೆ ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ರೋಡ್ ರೇಜ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಗ್ರೆಂಟ್ ಪಾಪ್ಯುಲೇಷನಿಂದ ನೀವು ಹೇಳ್ದಂಗೆ ವಲಸಿಗರು ಇರ್ಬೋದು, ಅವ್ರದ್ದಾದಂಥ ಒಂದು ಕಲ್ಚರ್ಗಳನ್ನು ತರ್ತಾ ಇದ್ದಾರೆ ಇಲ್ಲಿ. ಆವಾಗ ಸಾಕಷ್ಟು ಸಂಘರ್ಷ ಆಗ್ತಾಯಿದೆ. ಮುಂಚೆ ನಮ್ಮಲ್ಲಿ ಇಷ್ಟು ರೋಡ್ ರೇಜ್ ಇರ್ತಾ ಇಲ್ಲ. ಡೆಲ್ಲಿನಲ್ಲಿರುವಂಥ ರೋಡ್ ರೇಜ್ ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಹೆಚ್ಚಾಗಿ ಯಾರು ಮಾಡ್ತಾ ಇರೋದು? ಹೊರಗಿನವ್ರೆ ಬಂದು ಇಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಮಾತನಾಡೋದು, ಅಥವಾ ಕಲೆ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು, ಅದೆಲ್ಲ ನಡೆದಿವೆ. ವಿ ಹ್ಯಾವ್ ಟು ಕಂಟ್ರೋಲ್ ದಿಸ್. ಅದಕ್ಕೆ ಅಲ್ವಾ ನಾವು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದೀವಿ, ನಮಗೆ ಹೆಚ್ಚು ಹಣ ಯಾಕೆ ಕೊಡಿ ಅಂತ ಇರೋದಂದರೆ, ವಿ ಆರ್ ದ ಸಿಟಿ ದಟ್ ಈಸ್ ಅಬ್ಸಾರ್ಬಿಂಗ್ ದಿ ಹೈಯೆಸ್ಟ್ ಮೈಗ್ರೆಂಟ್ಸ್. ನಿಮಗೆ ನೇಪಾಳಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಇಲ್ಲಿ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು. ಬೆಂಗಳೂರಿನಲ್ಲಿ ಯಾವ ಹೋಟೆಲಿಗೆ ನೋಡಿದ್ರು ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಬರಬೇಡಿ ಅಂತ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿನ ನಮ್ಮ ಸಂಸ್ಕೃತಿ ಏನಿದೆ, ಭಾಷೆ ಏನಿದೆ, ಅದಕ್ಕೆ ಗೌರವ ಕೊಡಿ. ಹೇಗೆ ನಾವು ಅಲ್ಲಿ ಬಂದಾಗ ನಿಮ್ಗೆ ಕೊಡ್ತೀವಲ್ಲ, ಅದೇ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಹೇಳ್ದಂಗೆ ಇವತ್ತು ಡ್ರಗ್ಸ್ ಹಾವಳಿ ಆಗ್ತಾಯಿದೆ. ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಕನ್ನಡಿಗರು ಮಾಡ್ತಾ ಇರೋದಾ? ಇದ್ರ ಹೆಚ್ಚು ಹಾವಳಿ ನೈಜೀರಿಯಾದಿಂದ ಬರ್ತಾ ಇರೋದು. ನೈಜೀರಿಯಾ ಮತ್ತು ನೇಪಾಳಿಂದ ಆಗ್ತಾ ಇರೋದು. ಇಲ್ಲಿ ನೀವೇ ಅಕ್ರಮ ನಿಮ್ಮ ಬಾಂಗ್ಲಾದೇಶಿಗಳು ಇದ್ದಾರೆ, ಅವ್ರು ಎಲ್ಲಿಂದ ಬರ್ತಾ ಇರೋದು? ನಾವು ಆಹ್ವಾನ ಮಾಡಿದ್ದೀವಿ ಅವರಿಗೆ? ಎಲ್ಲ ಕಡೆಯಿಂದ ಇದು ಬಾರ್ಡರ್ಗಳು ಪೋರಸ್ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು. ಬಟ್ ಎಸ್, ವಿ ಆರ್ ವಿಜಿಲೆಂಟ್. ಇದು ತಡೆಗಟ್ಟಲಿಕ್ಕೆ ಸಾಕಷ್ಟು ಈಗ ನಿಮ್ಮದು ಬೇಡ ಬ್ರೋ ಕ್ಯಾಂಪೇನು ಡ್ರಗ್ಸ್ಗೋಸ್ಕರ ಇದೆ. ಟ್ರಾಫಿಕಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ AI ಕ್ಯಾಮ್ರಾಗಳನ್ನು ಅಳವಡಿಸ್ಕೊತಾ ಇದ್ದೀವಿ. ಕಮಿಷನರೇಟನ್ನು ವಿಭಜನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಡಿಸೆಂಟ್ರಲೈಸ್ our operations, decentralize our processes, but at the same time strengthen the hierarchy. ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಸೊ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಗೆಟ್ ಇಟ್ ಡನ್. ರಾಯಚೂರ್ದು ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಈಗಾಗಲೇ ಒಂದು ತಂಡ ಅದಕ್ಕೆ ನಾವು ರಚನೆ ಮಾಡಿ ಅದನ್ನು ಹೇಗಾಯಿತು, ಏನಾಯಿತು ಅಂತ ಕೂಡ ಪರಿಶೀಲನೆ ಹಂತದಲ್ಲಿದೆ. ಬಹುಶಃ ಇನ್ನೂ 1-2 ದಿನದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ. ಯಾರೇ ಇರ್ಬೋದು, ದೇ ವಿಲ್ ನಾಟ್ ಎಸ್ಕೇಪ್ ದ ಆರ್ಮ್ಸ್ ಆಫ್ ಲಾ, ಅಷ್ಟು ಅಶ್ಯೂರೆನ್ಸ್ ಕೊಡ್ತೀನಿ. ಈಗ ಕಳೆದ ನಮ್ಮ ಅವಧಿನಲ್ಲಿ ಏನೇ ಘಟನೆ ಆದ್ರೂ ಕೂಡ ವಿತಿನ್ 48 hours, ವಿತಿನ್ 72 hours ವಿ ಹ್ಯಾವ್ ಡನ್ ದ ನೀಡ್ಫುಲ್. ಈಗ ಮೊನ್ನೆ ನಿಮ್ಮ ಉಡುಪಿನಲ್ಲಿ ಒಂದು ಘಟನೆ ನಡೀತು, ಶೂಟೌಟ್ ನಡೀತು. UPಯಿಂದ ಹಿಡ್ಕೊಂಡು ಬಂದಿಲ್ವ ನಾವು ವಿತಿನ್ 48 hours?